ಓಂ ಶ್ರೀ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಉದ್ಯೋಗ ಪರ್ವದ 6ನೆಯ ಸಂಧಿಯ ಸೂಚನೆ. ಸಮರದ ಅನುಸಂಧಾನದಲ್ಲಿ ಸಂಭ್ರಮಿಸಿ ಶೌರಿ ಸಮೀರ ಸುತನಲಿ ಸಮತೆಯನ್ನು ಸೇರಿಸಿದನಂದು ಸಮಗ್ರ ಸೂಕ್ತಿಯಲ್ಲಿ. ಯುದ್ಧ ಬೇಕಾ ಸಂಧಾನ ಬೇಕಾ ಅನ್ನತಕ್ಕಂಥದ್ದನ್ನು ಪಾಂಡವರ ಮನಸ್ಸಿನಿಂದನೇ ಕೆದಕಿ ಹೊರಗಡೆ ತೆಗೆದು, ಯುದ್ಧ ಬೇಡ ಅನ್ನತಕ್ಕಂಥ ಭೀಮಸೇನನ ಮನಸ್ಸಿನ ಒಂದು ಭಾವನೆಯನ್ನು ತಿಳ್ಕೊಂಡು, ಈ ಸಂಧಿಯಲ್ಲಿ ಆ ದ್ರೌಪದಿಯ ಮನಸ್ಸಿನ ಭಾವನೆಯನ್ನು ತಿಳ್ಕೊಂಡು ಎಲ್ಲರನ್ನೂ ಕೂಡ, ಅದರಲ್ಲೂ ಕೂಡ ಭೀಮಸೇನನನ್ನು ಸಮಾಧಾನಪಡಿಸಿದನೆ ಅನ್ನತಕ್ಕಂಥ ಒಂದು ಸಂಧಿಯ ಸೂಚನೆ. ಕೇಳು ಜನಮೇ ಜಯ ಧರಿತ್ರಿ ಪಾಲ, ಧರ್ಮಜನು ಅಹಿತ ಮಂತ್ರಿಯ ಬೀಳು ಕೊಟ್ಟನು, ಬಂದನು ಅಸುರಾರಾತಿ ಇದ್ದೆಡೆಗೆ. ಮಂತ್ರಿಗಳನ್ನು ಎಲ್ಲರನ್ನೂ ಕೂಡ ಬೀಳುಕೊಟ್ಟು ಪರಮಾತ್ಮ ಇದ್ದ ಜಾಗಕ್ಕೆ ಬಂದಂತೆ ಧರ್ಮರಾಜ, ಭಗವಂತ ಮೇಲನಣುವಿನ್ನೇನು ಲಕ್ಷ್ಮೀ ಲೋಲ ಕರುಣಿಸು, ಕೌರವ ಕ್ಷಿತಿಪಾಲಕರಲ್ಲಿ ಯಮಗೇನು ಘಟಿಸುವುದು ಎಂದು ನೃಪ ನುಡಿದ. ಭಗವಂತ, ಇಷ್ಟೆಲ್ಲ ಆಯ್ತಪ್ಪ, ಮುಂದಿನ ಒಂದು ಕಾರ್ಯ ಏನು ಮಾಡಬೇಕು ನಾವು? ಆ ಕೌರವರಿಂದ ಏನು ಘಟಿಸುತ್ತೋ ಏನೋ ಅಂತ ಭಯ ಇದೆ ನನಗೆ. ಯಾಕೆ ಅಂದರೆ ದುರ್ಯೋಧನ ಆಗಲಿ ಕೌರವರಾಗಲಿ ಕ್ಷಮೆಗೆ ಸೇರುವರಲ್ಲ, ಕ್ಷಮೆಗೆ ಅರ್ಹರಲ್ಲ ಅವರು. ಯಾಕೆಂದರೆ ಅವರು ಮೂರ್ಖರು, ಕುಮತಿಗಳು, ಮುಂದರಿಯದವರು. ಅವರು ಮೂರ್ಖರು, ಮತಿ ಇಲ್ದವರು, ಭವಿಷ್ಯ ಮುಂದೆ ಗೊತ್ತಿಲ್ಲದಿರೋರು, ಅವರೆಲ್ಲ ಮುಂದೆ ಆಲೋಚನೆ ಮಾಡದೇ ಇರತಕ್ಕಂಥವರು. ಕ್ರಮವನೆಗಲಿದೊಡೆ ಅಳಿವುದನ್ವಯದ ಮಳ ಕೀರ್ತಿಗಳು. ದಾರಿ ತಪ್ಪಿದರೆ ವಂಶದ ಕೀರ್ತಿನೇ ಎಳೆದೋಗುತ್ತೆ. ನಮಗೆ ಹದ ಇನ್ನೇನು ಸಂಧಿಯೋ ಸಮರವೋ ಚಿತ್ತೈಸಬೇಹುದು, ಕಮಲಲೋಚನನೆಂದು ಭಿನ್ನಯಿಸಿದನು ಯಮಸೂನು. ನಾವು ಸಂಧಿ ಮಾಡ್ಕೋಬೇಕಾ ಅಥವಾ ಯುದ್ಧ ಮಾಡಬೇಕಾ? ಏನು ಮಾಡಬೇಕು ಪರಮಾತ್ಮ, ನೀನು ಹೆಂಗೆ ಹೇಳಿದ್ರೆ ಹಂಗೆ ಮಾಡ್ತೀವಿ. ಅವ ಕೃಷ್ಣ ನಗುತ್ತಾನಂತೆ, ಅಯ್ಯೋ ಧರ್ಮರಾಜ, ಏನು ನಿನ್ನ ಅಭಿಮತವು, ವರ ಸಂಧಾನವೋ ಸಂಗ್ರಾಮವೋ ನಯವೇನು, ಮನದೋವರಿಯೊಳು ಇರಿಸದೆ ಹೇಳು ನಿಶ್ಚಯವ. ನೀನೊಲಿದ ಹದನಾವುದು ಅದನೊಲಿದಾವು ಘಟಿಸುವೆವು ಎಂದು ಕುಂತೀಸೂನುವನು ಬೆಸಗೊಂಡನು ಅಸುರ ವಿರೋಧಿ ನಸುನಗುತ್ತ. ಅಪ್ಪ, ನಿನ್ನ ಮನಸ್ಸಿನಲ್ಲಿರೋದು ಹೇಳಯ್ಯ, ನಂದೆಲ್ಲನೂ ಹೋಗಲಿ. ನಿನ್ನ ಮನಸ್ಸಿನಲ್ಲಿ ಹೆಂಗಿರುತ್ತೋ ಹಾಗೇ ಮಾಡ್ತೀನಿ ನಾನು. ಅವಾಗ ಅವನಂತನಂತೆ ಪರಮಾತ್ಮ, ಅಳಿವ ಒಡಲಿದು ಯಾವತ್ತಿದ್ರೂ ಕೂಡ ಈ ಶರೀರ ನಶಿಸಿ ಹೋಗ್ತಕ್ಕಂಥದ್ದು. ದೇವಾ ಸುಡಲ ನೆಲನನು ಭೂಮಿಗೋಸ್ಕರ. ಯಾತಕ್ಕಪ್ಪ ನಾವು ಇಷ್ಟೆಲ್ಲ ಹೊಡೆದಾಡಬೇಕು? ಅಣ್ಣ ತಮ್ಮಂದರು, ಕೌರವನ ಕೈಯಲ್ಲಿ ಕೆಲವು ನಗರಿಯ ಕೊಡಿಸಿ ನಮ್ಮನು ಸಂತವಿಡಿ ಎಂದ. ಈಗ ಆ ದುರ್ಯೋಧನನ ಹತ್ರ ಒಂದು 5 ನಗರಿಗಳನ್ನು ಕೊಡಿಸಿಬಿಟ್ಟು ಸಮಾಧಾನ ಮಾಡಿಬಿಡಿ, ಸಾಕಿನ್ನೇನು ಬೇಡ. ಯಾವ್ಯಾವು? ವರಕುಶಸ್ಥಳವನು, ವೃಕಸ್ಥಳ,
ಪುರವನು ಆವಂತಿಯನು ಕೌರವ ಧರಣಿ ಪಾಲರಲಿ ಈಸಿ ಕೊಡುವುದು ವಾರಣಾವತವ ಶರದಿ ಮೇರೆಯೊಳೈದನೆಯ ಪುರವರವನೊಲಿದ ಒಲೇದುದ ಕೊಡಲಿ ಮನಮತ್ಸರವ ಮರೆದೋಲೈಸುವೆವು ಧೃತರಾಷ್ಟ್ರ ನಂಗ್ರಿಗಳ. ಇಷ್ಟು ಮಾಡ ಕೃಷ್ಣ. ಕುಶಸ್ಥಳ, ವೃಕಸ್ಥಳ, ಆವಂತಿ, ವಾರಣಾವತ, ಇನ್ಯಾವುದಾದ್ರೂ ಅವನಿಗೆ ತೋಚಿದ್ದು ಒಟ್ಟು 5 ನಗರಿಗಳನ್ನು ಕೊಡಿಸೋದಕ್ಕೆ ಹೇಳ್ಬಿಡಪ್ಪ. ಕೊಡಿಸಿಬಿಟ್ರೆ ನಾವು ಒಬ್ಬೊಬ್ಬರು ನಮ್ಮ ನಗರಿಯಲ್ಲಿ ಇದ್ಕೊಂಡು ಆರಾಮಾಗಿರ್ತೀವಿ. ನಮ್ಮ ದೊಡ್ಡಪ್ಪನ ಪಾದ ಸೇವೆಯನ್ನು ಮಾಡಿಕೊಂಡಿರ್ತೀವಿ. ಎಲೆ ಮುರಾಂತಕ ನಳುಕಿ, ಎನೆ ಮುರಾಂತಕ ನಳುಕಿ. ಅವನಿಗೆ ಜದೆ ಜಲ್ ಅಂದ್ಬಿಡ್ತಲ್ಲ ಇವನು. ಪಾಂಡವರು ಹಿಂಗೆ ಮಾತಾಡ್ತಾರ? ಎಷ್ಟು ಕಷ್ಟಪಟ್ಟಿದ್ದಾರೆ. ಮೊದಲು ಯುದ್ಧ ಆದರೆ ಸಾಕು ಅನ್ನೋ ಯೋಚನೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ರೆ ಎಷ್ಟೋ ಪ್ರತಿಜ್ಞೆಗಳನ್ನು ಮಾಡಿದ್ದಾರೆ. ಮತ್ತು ಅವೆಲ್ಲ ನೆರವೇರೋದು ಹೆಂಗೆ? ಇವರು ನೋಡಿದರೆ ಸಂಧಿನ ಕೇಳ್ತಿದ್ದಾರಲ್ಲ, ಅಂದರೆ ಸಮರ ಬೇಡ ಅಂತಿದ್ದಾರಲ್ಲ, ಏನು ಗತಿ ಮಾಡಬೇಕು? ಅವಾಗ ಹೇಳ್ತಾನಂತೆ ಪರಮಾತ್ಮ, ಧರ್ಮರಾಜ, ಎಲೆ ಕೃತಾಂತಜ ವೈರಿ ಭೂಮಿಪಕುಲ ಕೃತಾಂತ ಸರಾಗನಹೇ ನಿರ್ಮಳಿನ ಧರ್ಮದಲಾಸು ಯೋಧನನು ಅಧಿಕ ಕಲ್ಮಶನು. ನೀನು ಅಂದ್ಕೊಂಡಂಗಲ್ಲ ದುರ್ಯೋಧನ. ಅವನು ಕಲ್ಮಶ, ಮನಸ್ಸಿನಲ್ಲೆಲ್ಲ ಬರೀ ವಿಷ ತುಂಬ್ಕೊಂಡಿದ್ದಾನೆ. ಅವನು 5 ಪಟ್ಟಣ ಕೊಡ್ತಾನೆ ಅಂದ್ಕೊಂಡು 5 ನಗರ ಸಾಧ್ಯವೇ ಇಲ್ಲ. ನೆಲವ ಕೊಡಲರಿಯನು ವೃಥಾ ಕಕ್ಕುಲಿತೆ ಎಲ್ಲದೆ ಕಾಣೆನು ಇದರಲ್ಲಿ ಫಲವನೆನುತ ಅಸುರಾರಿ ನುಡಿದನು ಧರ್ಮತನು ಜಂಗೆ ಇದರಲ್ಲಿ ಫಲವ ಕಾಣೆನು. 5 ನಗರಿ ಕೊಡ್ರಿ ಅಂತ ಹೋದರೆ ಅವಮಾನ ಮಾಡಿ ಕಳಿಸ್ತಾನಾಗಲೇ ಅವನು ನಗರಿಯನ್ನು ಕೊಡಲ್ಲ, ಪಟ್ಟಣಗಳನ್ನು ಕೊಡಲ್ಲ. ಅದಕ್ಕೋಸ್ಕರ ಇದು ನನಗೆ ನೀನು ಹೇಳಿರ್ತಕ್ಕಂಥದ್ದು ಸರಿ ಅಂತ ನನಗೆ ಅನಿಸ್ತಾ ಇಲ್ಲ. ಅವಾಗ ಅರಸನಭಿಮತವಿಂದು ಸಂಧಿಗೆ ಮರಳಿತೆಲೆ ಪವಮಾನ ಸುತ. ಭೀಮಸೇನನ್ನು ಕೇಳಿದೆ, ಅಲ್ಲೇ ಇದ್ದೇ ಭೀಮಸೇನ, ಏನಪ್ಪ ನಿಮ್ಮಣ್ಣ ಸಂಧಿ ಅಂತಿದ್ದಾನೆ? ನಿನ್ನರಿವದಾವುದು ಅರಿತವಾವುದು, ನಿನ್ನ ಮನಸ್ಸಿನಲ್ಲಿ ಏನಿದೆ? ಮನವ ವಂಚಿಸಬೇಡ ಹೇಳೆನಲು, ವಂಚನಿಲ್ದಂಗೆ ಹೇಳು. ಅವಾಗ ಅವನಂತನಂತೆ, ಧರಣಿಪತಿ ತಪ್ಪುವುದೇ ಕರ್ಕಶ ಬರದ ಕದನದಲೇನು ಫಲಸೋದರರ ವಧೆ ಕೊಡಬಡುವನಲ್ಲ ಅಸುರಾರಿ ಕೇಳಿಂದ. ನಮ್ಮ ಅಣ್ಣನ ದಾರಿನೇ ನಂದು ಪರಮಾತ್ಮ, ನನಗೂ ಯುದ್ಧ ಬೇಡ, ಸಂಧಿನೇ ಇರಲಿ. ಕೌರವರಗಡು ಮಾಡಿದರೆಂಬ ಚಿತ್ತದ ದೂಡವಿಂದೆ ಮಗಿಲ್ಲ ಸಂಧಿಯ ರಚಿಸಿ ಸಾಕಿಂದ. ಕೌರವ ಅಷ್ಟೆಲ್ಲ ಕಷ್ಟ ಕೊಟ್ಟಿದಾರಿಲ್ಲ ಅಂತ ಇಲ್ಲ, ಆದರೆ ಅಂಥ ಒಂದು ಬೇಜಾರು ನಮಗೇನಿಲ್ಲಪ್ಪ. ಈಗ ನಮ್ಮ ಅಣ್ಣ ಅಂದಂಗೆ 5 ಪಟ್ಟಣಗಳನ್ನು ಕೊಡಿಸಿಬಿಡು ಸಾಕು, ನಾವು ಆರಾಮಾಗಿರ್ತೀವಿ ಅಂದ. ಅವಾಗ ಪರಮಾತ್ಮನಂತಾನಂತೆ, ಅಯ್ಯೋ ಭೀಮಸೇನ, ಎಲೆ ಮಹಾದೇವಾಯಿತು ಹಾಲಾಹಲ ಸುಧಾರಸ. ಏನೋ ಮರಾಯ, ನೀವು ಮಾತಾಡೋ ಮಾತುಗಳಿಗೆ ಅರ್ಥನೇ ಇಲ್ಲ. ಹಾಲಾಹಲ ಸುಧಾರಸವಾಯಿತೆ. ಹಾಲಾಹಲದ ರೀತಿಯಲ್ಲಿರ್ತಕ್ಕಂಥ ಸಿಟ್ಟು ಸುಧಾರಿಸಿದಷ್ಟು ಶಾಂತಿ ಆಯಿತಲ್ಲಪ್ಪ. ಉಕ್ಕಿದುರಿಯಗ್ಗಳದ ಶೀತಳವಾಯಿತು. ಉರಿ ಉಕ್ತಾ ಇರತಕ್ಕಂಥದ್ದು ತಣ್ಣಗಾದಂಗಾಗ್ಬಿಡ್ತು. ಸಿಡಿಲಾಟೋಪ ನಯವಾಯಿತು. ಸಿಡಿಲಿನ ಗರ್ಜನೆ ತಣ್ಣಗಾಗ್ಬಿಡ್ತು, ನಯವಾಯಿತು. ಕೊಳ್ಳುಗುಳ್ಳಕ್ಕೆ ಪವಮಾನ ನಂದನ ನಳುಕಿದನು ಮಜುಮಾಯೆ ಕುಂತೀಲಲನೆ ಹೆತ್ತಳು ಸುತರನೆಂದನು ಶೌರಿನ ಸುನಗುತ್ತ. ಏನು ಯುದ್ಧಕ್ಕೆ ಭೀಮಾ ನೀನು ಹೆದರ್ತಿದೀಯ? ಒಳ್ಳೆ ಮಕ್ಕಳನ್ನು ಪಡೆದ್ಲು ಕಣಯ್ಯ ಕುಂತಿದೇವಿ ಅಂದ ನಕ್ಕಂತ. ಏನಪ್ಪ ಅರ್ಜುನ, ನಿಂದೇನಿದೆ, ನಿನ್ನ ಮನಸ್ಸಿನಲ್ಲೇನಿದೆ ಹೇಳು ಅಂದರೆ ಅವಾಗ ಅರ್ಜುನ, ಪರಮಾತ್ಮ ನಮ್ಮ ಅಣ್ಣ ಹೆಂಗೆ ಹೇಳಿದ್ರೆ ಹಂಗಪ್ಪ, ಅಥವಾ ನೀನು ಹೆಂಗೆ ಮಾಡಿದ್ರೆ ಹಂಗೆ, ನೀವೆಲ್ಲ ತೀರ್ಮಾನ ಮಾಡಿ ಏನು ಒಪ್ಪಿಗೆಂತೀರೋ ನಾನು ಅದನ್ನು ಒಪ್ಕೊಂತೀನಿ. ಅವ ನಕುಲನ್ ಕೇಳ್ದ, ನಕುಲ ನಿಂದೇನಯ್ಯ ಪರಿಸ್ಥಿತಿ? ಉದಭಿಮತವೇನು ಹದ ಸಹದೇವ. ಅವನ ನಕುಲು ಕೂಡ ನನಗೆ ಯುದ್ಧ ಬೇಡ, ಸಂಧಾನನೇ ಬೇಕು ಅಂದ. ಸಹದೇವನ್ ಕೇಳಿದರೆ
ಸೇರದು ಸಂಧಿ ಸಂಗರವೆಮಗೆ ಸೇರುವುದು. ಪರಮಾತ್ಮ, ಸಂಧಿನೇ ಬೇಡ, ನನಗೆ ಸಮರ ಬೇಕು. ಅಷ್ಟೆಲ್ಲ ಮಾತಾಡಿದರೆ ಅವರು ಕೆಲಸಕ್ಕೆ ಬರದೇ ಇರತಕ್ಕಂಥವ್ರು, ಅಷ್ಟೆಲ್ಲ ಕಷ್ಟ ಕೊಟ್ಟಿದ್ದಾರೆ ನಮಗೆ. ಯಾವನಾದರೂ ಸಂಧಿ ಮಾಡ್ಕೊಂತಾನ? ಬೇಡ ನಮಗೆ. ಆವ ವಿಧದಲ್ಲಿ ಸಮರವನ್ನೇ ಸಂಭಾವಿಸುವುದೇ ನೆನಗುತ್ತ ವರರಾಜೀವನಾಭನು ಕಳುಹಿದನು ದ್ರೌಪದಿಯೆಡೆಗೆ ಚರರ. ಪರಮಾತ್ಮ ಅವರ ಮನಸ್ಸಿನ ಇರವನ್ನು ತಿಳ್ಕೊಂಡಿರ್ತಕ್ಕಂಥ ಭಗವಂತ ಆವಾಗ ದ್ರೌಪದಿ ಹತ್ರಕ್ಕೊಬ್ಬ ದೂತನನ್ನು ಕಳಿಸಿದ್ದಾನೆ. ಹೋಗ್ರಪ್ಪ, ಆ ತಾಯಿ ಹತ್ರಕ್ಕೆ ಹೋಗಿ ಅವಳ ಮನಸ್ಸಿನಲ್ಲೇನಿದೆ ಅಂತ ಕೇಳ್ಕೆಂಬ ಅಂತ ಹೇಳಿದರೆ, ಅವಾಗ ದೂತರು ಬಂದುಬಿಟ್ಟು ಅಲ್ಲಿ ದೇವಿ ಚಿತ್ತೈಸುವುದು ವರಸಹ ವಸುದೇವ ಸುತ ನಟ್ಟಿದನು ಸಂಭಾವಿಸುವುದು ಹರಿರಾಯರಲ್ಲಿ ಸಂಧಾನ ಸೌರಂಭ. ದೇವಿ ಆ ಪಾಂಡವರ ಮನಸ್ಸನ್ನು ಅರಿತಿರ್ತಕ್ಕಂಥ ಪರಮಾತ್ಮ ನಿಮ್ಮ ಹತ್ರಕ್ಕೆ ನನ್ನ ಕಳಿಸಿದ್ದಾನೆ. ಏನು ಕೌರವರ ಹತ್ರ ಸಂಧಾನ ಬೇಕಾ, ಯುದ್ಧ ಬೇಕಾ ಅಂತ. ಆದರೆ ನಿನ್ನ ಗಂಡಂದ್ರೆಲ್ಲ ನಮಗೆ ಸಂಧಾನನೇ ಬೇಕು ಅಂತಿದ್ದಾರಲ್ಲ, ಸಹದೇವ ಬಿಟ್ಟು. ಸಹದೇವ ಮಾತ್ರ ಯುದ್ಧ ಬೇಕು ಅಂತಿದ್ದಾನೆ. ಇದೇನು ಪರಿಸ್ಥಿತಿ, ನೀವು ಬರಬೇಕಂತೆ ಅಂದ ತಕ್ಷಣ ನಿಮಗೆ ಭಾರೀ ಸಿಟ್ಟು ಬಂದ್ಬಿಡ್ತು. ಏನು ಹದನೇ ನೆಲವೋ ವರ ಸಂಧಾನವೇ ಕೌರವರೊಳಗೆ ಅದು ಸಮ್ಮಾನವೇ ಪತಿಗಳಿಗೆ ಪಾಪಿಗಳಿರಿದರೋ ಸತಿಯ. ಅಯ್ಯೋ ರಾಮ, ಅಯ್ಯೋ ಪಾಪಿಗಳ, ಪಾಂಡವರು ಇಂಥ ಕೆಲಸಕ್ಕೆ ಇದು ಮಾಡ್ತಿದ್ದಾರ. ನನ್ನ ಅವಮಾನ ಮಾಡಿರ್ತಕ್ಕಂಥ, ನನ್ನ ಮರ್ಯಾದೆ ಕಳೆಯೋದಕ್ಕೆ ಯೋಚನೆ ಮಾಡಿರ್ತಕ್ಕಂಥ ಕೌರವರಿಗೆ ಸಂಧಾನನ ಅವ್ರ ಜೊತೆಗೆ. ದಾನವಾಂತಕ ನೆಸಗುವನೇ ತಪ್ಪೇನೆನುತ ನಸುಮೈದಾನನಾಂಬುಜಯ ವದನೆ ಬಂದಳು. ಕೃಷ್ಣನು ಸಾಮಾನ್ಯವಾಗಿ ಕೃಷ್ಣ ಪರಮಾತ್ಮ ಒಪ್ಪನಲ್ಲ. ಅವನು ಯಾಗೊಪ್ಪಿದ? ನಡಿ ಕೇಳೋಣ ಅಂತ ಹೇಳ್ಬಿಟ್ಟು ಸೀದಾ ಸಭೆಗೆ ಬಂದಿದ್ದಾಳಂತೆ. ಆಲತಾಂಗಿಯ ಗಮನವೇ ಮಳೆಗಾಲದಂತಿರೇ. ಕವಿ ಎಷ್ಟು ಚೆನ್ನಾಗಿ ಹೇಳ್ತಾನು. ಆ ದ್ರೌಪದಿ ಬರ್ರ ಸಿಟ್ಟಿನಿಂದ ಬರ್ತಾ ಇದ್ರೆ, ಸಂಧಾನದ ಮಾತು ಕೇಳಿ ಸಿಟ್ಟು ಬಂದ್ಬಿಡ್ತಾವಳಿಗೆ. ಆ ಒಂದು ಸಭೆಗೆ ಬರ್ತಾ ಇದ್ರೆ ಪ್ರಳಯ ಕಾಲದ ಮಳೆ ಸುರಿದಂಗಿದೆಯಂತೆ. ಆಲತಾಂಗಿಯ ಗಮನವೇ ಮಳೆಗಾಲದಂತಿರೇ. ಭಯಂಕರವಾದ ಮಳೆ ಹೊಡೆದಷ್ಟು ಶಬ್ದ, ಅಂದರೆ ಅಂಥ ಕರ್ಣ ಕಠೋರವಾಗಿ ಬರ್ತಾ ಇದ್ದಾಳ ಅಮ್ಮ. ಧೃತರಾಷ್ಟ್ರ ಕುಲಾಳಿ ನಿಲ್ಲುವುದೇ. ನೋಡ್ರಿ, ಈ ಒಂದು ಸ್ಪೀಡಿಗೆ ಆ ಧೃತರಾಷ್ಟ್ರನ ವಂಶ ನಿಲ್ಲುತ್ತಾ? ಪವನ ಜನ ಸಂಪ್ರತಿಯ ಸೇರುವಿಕೆ. ಭೀಮಸೇನೆಲ್ಲಾದರೂ ಸಂಧಾನಕ್ಕೆ ಒಪ್ತಾನ? ಒಪ್ಪಕ್ಕೆ ಒಳಬಿಡ್ತಾಳ? ಬಂದುಬಿಟ್ಟು ಸೀದಾ ಬಂದುಬಿಟ್ಲು ಆ ಸಭೆಗೆ. ಬಂದೋಳೆ ಭೀಮಸೇನನ ಮೇಲೆ ಹೋಗ್ಬಿಟ್ಲು. ಎಲೆ ಸಮೀರ ಕುಮಾರ ಸಂಪ್ರತಿ ಗಳಿಸಿದೈ ಎಳಸಿದೈ ಕಲಿತನವ ನೀರುಳು ಕಲಕಿದೈ ಕೈವಾರವಾದುದೇ ಕೌರವೇಂದ್ರನಲ್ಲಿ. ಎಲೆ ಸಮೀರ ಕುಮಾರ, ಏ ಭೀಮಸೇನ, ಹೋಗಿ ಸಂಧಾನ ಮಾಡಬೇಕು ಅಂತಲ್ಲ, ಮಿತ್ರನಾಗಿ ಬದುಕಬೇಕು ಅಂದ್ಕೊಂಡಿದ್ಯಾ? ಸಂಧಾನ ಮಾಡಿ ಕೌರವ್ರ ಜೊತೆಗೆ. ಹಿಂದಿಂದೆಲ್ಲ ಮರ್ತು ಬಿಟ್ಟ. ಕಲಿಸಿದೈ ಕೃಷ್ಣಂಗೆ ನೀತಿಯ ಬಳಸಿದೈ, ಪರಮಾತ್ಮಗೆ ನೀತಿ ಹೇಳ್ಕೊಡ್ತಿದೀಯಂತಲ್ಲ. ಬಹುಮತವ ನರಕದೊಳಿಳಿಸಿದೈ ಶಶಿಕುಲವನಿಂದ ಎಂದು ಅನಿಲ ಜನ ನೋಡಿದಳು. ಚಂದ್ರವಂಶವನ್ನೇ ನರಕಕ್ಕೆ ತಳ್ಳಿರತಕ್ಕಂಥ ಮಾತುಗಳನ್ನು ಮಾತಾಡಿದೀಯಂತಲ್ಲ. ನಿನಗೇನು ಜ್ಞಾನ ಇದೆಯಾ ಭೀಮ? ಬೇಡಲಟ್ಟುವನೇ ಮಹೀಪತಿ ನಾಡುಳೈದೂರುಗಳನ್ನು ಅವರಲ್ಲಿ ಮಾಡುವಾತನು ಕೃಷ್ಣನೇ ಸಂಧಾನವನು ನಿಮಗೆ. 5 ಊರುಗಳು ಕೇಳ್ಕೆಮ್ಮ ಅಂತೇಳಿ ಕೃಷ್ಣನನ್ನು ಕಳಿಸ್ತಕ್ಕಂಥವನು ಧರ್ಮರಾಜನಂತೆ. ಕೃಷ್ಣ ಹೋಗ ಅವನ ಹತ್ರ ಪಂಚಾಯಿತಿ ಮಾಡ್ಕೊಂಡು 5 ಊರುಗಳು ಇಸ್ಕೊಂಬರೋನಂತೆ. ಏನು ಲೆಕ್ಕಾಚಾರನಪ್ಪ ನಿಮಗೆಲ್ಲ. ಕೇಡಿಗನು ಕೌರವ ನೃಪಾಲನ ಕೂಡಿ ಬದುಕುವ ಭೀಮಸೇನನೇ. ದುರ್ಯೋಧನ ಜೊತೆಗೆ ಸಂಧಾನ ಮಾಡ್ಕೊಂಡು ಅವನ ಜೊತೆಗೆ ಕೂಡಿ ಬದುಕತಕ್ಕಂಥವನು ಭೀಮಸೇನಂತೆ. ರೂಢಿಸಿ ತಲಾ ನಿಮ್ಮ ಸಿರಿ ಸೋದರರ ಸಿ. ಎಷ್ಟು ಚೆನ್ನಾಗಿ ಕಲ್ತು ಬಿಟ್ಟಿದ್ದೀರಪ್ಪ 5 ಜನ ಅಣ್ಣ ತಮ್ಮಂದರು. ಏನು ಮನುಷ್ಯರು, ನಿಮಗೇನು ನಾಚಿಕೆನೆ, ಮಾನನೆ, ಮರ್ಯಾದೆನೆ. ಯತಿಗಳಾದಿರಿ ನೀವು ರೋಷಚ್ಚು ತರಲೇ. ಹೌದೌದು ಹೇಳಿ ಪಾಪ, ಇಷ್ಟು ದಿನ ನೀವೆಲ್ಲ ಯತಿಗಳಾಗಿದ್ರಲ್ಲ,
ಮತ್ತು ರೋಷ ಇನ್ನೆಲ್ಲಿಂದ ಬರಬೇಕು? ಬಳಿಕೇನು ಧರ್ಮಜ್ಞತೆಯ ನೆಲೆಗಳ ನರಿವ ಮನವೆರಗುವುದೇ ಕಾಳಗಕ್ಕೆ. ಬರೀ 24 ಗಂಟೆ ಧರ್ಮ 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 ಅಂದ್ಕೊಂಡಿದ್ದು ಮನಸ್ಸು ಯುದ್ಧಕ್ಕೆ ಹೆಂಗೆ ಹೋಗುತ್ತೆ? ಹೋಗಲ್ಲ. ಕ್ಷಿತಿಯ ಪಾಲಿಸುವುದು, ವಿರೋಧಿ ವ್ಯತಿಕರವ ಬಿಡಿಸುವುದು, ಕುಂತೀಸುತರು ಕೌರವೊಡನೆ ಒಡನೆ ಸುಖದಲ್ಲಿ ರಾಜ್ಯವಾಳುವುದು. ಈಗ ನನ್ನ ಸಾವಾಸನೇ ನಿಮಗೆ ಬೇಡ, ನಿನ್ನ ಸಾವಾಸ ನನಗೆ ಬೇಡ, ನೀವು 5 ಜನ ಸುಖವಾಗಿರ್ರಿ, ದುರ್ಯೋಧನ ಜೊತೆಗೆ ಅವ್ರ ಹತ್ರ ಸಂಧಾನ ಮಾಡ್ಕೊಂಡು ಯಾವನ್ ಬೇಡ ಅಂತ ಮರ್ಯಾದೆ ಕಳ್ಕೊಂಡಿರೋಳು ನಾನು. ಆಗಲೇ ಅವಮಾನ ನಿಮಗೇನಾಗಿಲ್ಲಲ್ಲ. ಸುರ ನರೋರೊಳಗರೊಳಗೆ ನಿಮ್ಮ ಇವರಿಗೆ ಸರಿ ಇಲ್ಲ, ಅಬಲೆಯೊಬ್ಬಳ ಹರಿಬದಲಿ ಹಂಗಾದರೆಂಬ ಅಪದೆಸೆಗೆ ನೋನುವರೆ. ದೇವದಾನವ ಗರುಡ ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷರಾದಿಯಾಗಿ ನಿಮಗೆ ಸರಿ ಸಮವಾಗಿರ್ತಕ್ಕಂಥವರೇ ಇಲ್ಲ ಅಂತಕ್ಕಂಥ ಪ್ರಪಂಚದಲ್ಲಿ ಪ್ರಖ್ಯಾತಿಯಾಗಿರ್ತಕ್ಕಂಥವಳ ಹೆಂಡತಿಗೆ ಮಾತಿಗೆ ಹಂಗಾಗಿದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮಗೆ? ಆ ಮಾತನ್ನ ಅಡಿಸ್ಕೊಡಕ್ಕೆ ನಿಮಗೆ ಆಗ್ತಿಲ್ಲಲ್ಲ. ಅವತ್ತೇನು ಮಾಡಿದನು ಗೊತ್ತಾ ಅವನು? ದುರ್ಯೋಧನ ದುಶ್ಯಾಸನನ ಹತ್ರ ಮುಂದಲೆಯ ಹಿಡಿದೆಳೆದು ಸಭೆಯಲ್ಲಿ ತಂದು ಸೀರೆಯ ಸುಳಿದಡೆ ಅವಧಿರ ಮುಂದೆ ಮೌನದೊಳಿದ್ದಿರಲ್ಲದೆ ಪತಿಗಳು ಉಸಿರಿದರೆ. ಅವತ್ತೇನು ಸುಮ್ಮನೆ ದರ 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 ನಾನು ಬಹಿಷ್ಠೆಯಾಗಿದ್ದರೆ ಇದೇನೇ ಅಂದ್ರು ಬಿಡದಂಗೆ ಸಂಧಿ ತಗೊಂಬಂದು ಸಭೆಯಲ್ಲಿ ನಿಲ್ಲಿಸಿ ಕಳ್ಳನನ ಮಗ ಸೀರೆ ಸುಲಿತಿದ್ರೆ ಬಾಯಿ ಮುಚ್ಕೊಂಡಿದ್ದೀರಲ್ಲ ನೀವು ಮನುಷ್ಯರ. ಅಂದು ನೀ ಹಿಂದಿಕ್ಕಿಕೊಂಡುದ ಇಂದು ಮರೆದೈ ಸಂಧಿಗೋಸುಗ ಮುಂದುವರೆದೈ ಕೃಷ್ಣ ಎಂದಳು ದ್ರೌಪದಾದೇವಿ. ಈಗ ಆವತ್ತು ಪರಮಾತ್ಮ ನೀನು ಬಂದು ನನ್ನನ್ನು ಕಾಪಾಡಿದೀಯಾ, ಕೃಷ್ಣ ಅಂದರೆ ಬಂದು ನೀನು ಅಕ್ಷಯವಾಗಲಿ ಸೀರೆ ಅಂತ, ಬಳಿಕ ಅಕ್ಷಯ ಸೀರೆಯಾಗಲಿ ಅಂತ ಗದುಗಿನ ವೀರನಾರಾಯಣ ಅಂತ ಬರುತ್ತಲ್ಲ, ಹಂಗೆ ನೀನು ಅಕ್ಷಯ ಸೀರೆಯನ್ನು ನನಗೆ ಕೊಟ್ಟಿರೋನು ಇವತ್ತು ನೋಡಿದರೆ ಅವರು ಸಂಧಾನಕ್ಕೆ ಕೊಲ್ಲಿತಾರೇನಪ್ಪ ಯಾರಾದರೂ? ನಿನಗಾದರೂ ಯೋಚನೆ ಮಾಡೋ ಶಕ್ತಿ ಇಲ್ವಾ? ತನಯರೈವರು ವೀರ ಸಹದೇವನು ಘಟೋದ್ಗಚನಿ ಸುಭದ್ರಾ ತನಯರೆಮ್ಮಯ ತಂದೆ ಮೂರಕ್ಷೋಹಿಣಿಯ ಸೇನೆ ಇನಿವರೇ ಕಾದುವರು ದುಶ್ಯಾಸನನ ರಕುತವ ಕುಡಿದು ಕುರುಕುಲವನವ ಸುಡುವರು ನಿಮ್ಮ ಹಂಗೆ ಕೆಂದಳಿಂದು ಮುಖಿ. ಈಗ ನಿಮ್ಮ ಸಾವಾಸನೇ ಬೇಡ, ನನ್ನ ಮಕ್ಕಳ 5 ಜನ, ಸಹದೇವ ಒಬ್ಬನು, ಏಕೆಂದ್ರೆ ಅವನು ಯುದ್ಧ ಬೇಕು ಅಂದವನು, ಘಟೋದ್ಗಜ ಇದನಲ್ಲ ಭೀಮಾ ನಿನ್ನ ಮಗ, ಸುಭದ್ರಾ ತನ ಇದನಲ್ಲ ಅಭಿಮನ್ಯು, ಈಗ ನಮ್ಮಪ್ಪನ 3 ಅಕ್ಷೋಹಿಣಿ ಸೈನ್ಯ, ಇಷ್ಟೇ ಸಾಕು. ಅವ್ರನ್ನೆಲ್ಲ ಅರ್ದು ಚಟ್ನಿ ಮಾಡಿಬಿಟ್ಟು ಅವರ ರಾಜ್ಯವನ್ನು ಅವರು ತಗೊಂತಾರೆ, ನನ್ನ ಮಾತನ್ನು ನಡೆಸ್ತಾರೆ. ನಿಮ್ಮ ಸಾವಾಸನೇ ಬೇಡ. ಏನು ಸುಮ್ಮನೆ ಇಷ್ಟೆಲ್ಲ ಮಾತಾಡ್ತಿದ್ರೆ ಭೀಮಸೇನಿಗೆ ಹೊಟ್ಟೆಗೆ ದಗ ಅಂದ್ಬಿಡ್ತಂತೆ. ವರಸತಿಯ ಬಿಸುಸುಯಿಲ ಗಾಳಿಯೊಳುರಿ ಛಡಾಳಿಸೆ ರೋಷಮಯ ಒಬ್ಬರದಳ ಉಡತ್ತಿದನು ಹಿಡಿದನು ಕತಿಯನ ಅಹಿತರೊಳು. ಏನು ಭೀಮಸೇನಿಗೆ ಕತ 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 ರಕ್ತ ಕುದ್ದು ಬಿಡ್ತು, ಮುಖ ಎಲ್ಲ ಕೆಂಪುಗಾಗ್ಬಿಡ್ತು, ಕಣ್ಣಲ್ಲಿ ಬೆಂಕಿ ಉಂಡೆ ಬರ್ತಾ ಇದೆ, ಸಿಟ್ಟು ಬಂದ್ಬಿಡ್ತು. ಆ ಕೈಯ ಖಡ್ಗ ಇತ್ತು, ಎದ್ದು ನಿಂತ್ಕೊಂಡ್ಬಿಟ್ಟ ಮೇಲಕ್ಕೆ. ತರುಣಿ ಸೈರಿಸಿನ್ನೀ ಸುರಿಯುವ ಕಂಬನಿಗಳಿಗೆ 100,000 ಮಡಿಯ ಕಂಬನಿಯ ಸುರಿಸುವೆ ಹರಿಯ ಹಗೆಯ ಹಿಂಡಿರಲಿ. ದ್ರೌಪದಿ ಸ್ವಲ್ಪ ಸುಧಾರಿಸು, ಇನ್ನೊಂದು ಕೆಲವೇ ದಿನ ನಿನ್ನ ಕಣ್ಣಲ್ಲಿ ಸುರಿದಿರತಕ್ಕಂಥ ನೀರಿದೆಯಲ್ಲ ಅದು ಸಾಮಾನ್ಯದ್ದಲ್ಲ. ನಿನ್ನ ಒಬ್ಬಳೆ ಕಣ್ಣಲ್ಲಿ ನೀರು ಸುರಿದಿರೋದು, ಅವರಿದಾರಲ್ಲ 100,000 ಮಡಿಯ ಕಂಬನಿಯ ಸುರಿಸುವೆ ಹಗೆಯ ಹಿಂಡಿರಲಿ. ಅವರಲ್ಲಿ 1000 ಜನ 11 ಅಕ್ಷೋಹಿಣಿ ಸೈನ್ಯದ ಆ ಗಂಡಸರಿದಾರಲ್ಲ ಅವರ ಹೆಣ್ಣಂದಿರ ಕಣ್ಣಲ್ಲಿ ನೀರು ಬರ್ಸ ತನಕ ಬಿಡಲ್ಲ ನಾನು. ಏನಂದ್ಕೊಂಡಿದೀಯ? ಉರಿ ಹೋಗುವ ಮೀಸೆಗಳ ಬೆರಳಲ್ಲಿ ಮುರುಹಿ ವಾಮದ ಕರದಿ ತರುಣಿಯ ಕುರುಳ ಸಂತೈಸಿದನು ಕಿಡಿಕಿಡಿಯೋಗಿ ಖಾತಿಯಲಿ. ಏನು ಸುಮ್ಮನೆ
ಬೆರಳಿನಿಂದ ಸುಮ್ಮನೆ ಮೀಸೆಯನ್ನು ತಿರುಗಿಸ್ತಿದ್ದಾನಂತೆ. ಉರಿ ಹೋಗುವ ಮೀಸೆಗಳ ಬೆರಳಲ್ಲಿ ಮುರುಗಿ ವಾಮದ ಕರದಿ ತರುಣಿಯ ಕರುಳ ಸಂತೈಸಿದನು ಕಿಡಿ ಕಿಡಿ ಹೋಗಿ ಖಾತಿಯಲ್ಲಿ. ಎಡಗೈಯಿಂದ ಅವಳ ಕುರಳನ್ನು ನೇವರಿಸ್ತಿದ್ದಾನಂತೆ, ಕಣ್ಣು ಒರೆಸ್ತಿದ್ದಾನಂತೆ. ನರಕಮರ್ದನ ಕೇಳು ಕೌರವ ನರಿಗಳಿದಿರೇ, ಕೀಳುವೆನು ಕುಲಗಿರಿಗಳನ್ನು ತೊಡೆವೆನು ಕೃತಾಂತನ ಬಾಳದ ಕರವ. ಪರಮಾತ್ಮ, ಈ ನನ್ನ ಮಕ್ಕಳನ್ನ ನಾನು ಸುಮ್ಮನೆ ಬಿಡಲ್ಲ, ಕೌರವ ನರಿಗಳನ್ನು ನಾನು ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡಿದ್ದೀನ. ಆ ಮೂಲಾಗ್ರ ಅವರ ವಂಶವನ್ನೇ ಕಿತ್ತು ಬಿಸಾಕ್ಬಿಡ್ತೀನಿ ಕೃಷ್ಣ. ಯಮಸುತನ ಹರುವೆಂತುಟೆಂದಾಕ್ರಮಕ್ಕೆ ಮೊಗದಿರುಹಿದೇನು. ಇಷ್ಟು ದಿನ ನಾನು ನಮ್ಮಣ್ಣನ ಆಜ್ಞೆಯನ್ನು ಮೀರಬಾರದು ಅಂತ ಸುಮ್ಮನೆ ಇದ್ದೆ. ಬಳಿಕಿ ಕಮಲವದನೆಯ ಹರಿಬವೆನ್ನದು ಪತಿಗಳಿನಿಬಿರಲಿ. ಇಷ್ಟು ಮರ್ಯಾದೆ ಹೋಗೋ ತನಕ ಒಬ್ಬ ಹೆಂಗಸಿರಬಾರ್ದು. ಗಂಡಂದ್ರಿದ್ದು ವೇಸ್ಟು. ಅದಕ್ಕೆ ನಾನು ನಿಶ್ಚಯ ಮಾಡ್ತಿದ್ದೀನಿ ಪರಮಾತ್ಮ, ಯಮಗೆ ಸಂಪ್ರತಿಗಿಲ್ಲ ಮನಘನ ನನ್ನ ಸಂಧಿಗೆ ನಾನು ಒಪ್ಪದೇ ಇಲ್ಲ ಕೃಷ್ಣ. ಘನ ಸಮರವೇ ಸರ್ವಾರ್ಥ, ಯುದ್ಧನೇ ನನಗೆ ಸರ್ವಾರ್ಥ. ಕೋಪಶ್ರಮಕ್ಕೆ ರಿಪು ರುದಿರಾಂಬುಪಾನವೇ ವಿಪುಲ ಫಲವಿಂದ. ಏನಿದ್ರೂ ಕೂಡ ಇವರ ರಕ್ತವನ್ನು ಕುಡಿಯದೇ ನಮ್ಮ ಕೆಲಸ. ಇಲ್ಲಾಂದರೆ ಇವರು ಮಾತು ಕೇಳಲ್ಲ. ನೀನೋಗಿ ಅಲ್ಲಿ ಸಂಧಾನ ಮಾಡಿ 5 ಊರುಗಳು ಕೇಳಿದ್ರೆ ಕೊಡ್ತಾನೆ, ಅವನು ಕೊಡಲ್ಲ. ಕೆಡಹಿರಿಪುವನ್ನು ಕರುಳ ದಂಡೆಯ ಮುಡಿಸುವೆನು ಮಾನಿನಿಗೆ. ನಾನು ಮಾಡಿರ್ತಕ್ಕಂಥ ಪ್ರತಿಜ್ಞೆ ಆ ದ್ರೌಪದಿಯ ಸಿರಿ ಮುಡಿಗೆ ದುಶ್ಯಾಸನನ ಕರಳನ್ನು ಮುಡಿಸದೇ ಇದ್ದರೆ ನಾನು ಭೀಮಸೇನೇ ಅಲ್ಲ. ರಕುತವ ಕುಡಿಯಲಿ ಎರೆವೆನು ಶಾಕಿನಿಯರಿಗೆ ತತ್ಸಹೋದರರ. 101 ಜನ ತಮ್ಮಂದರ ಒಂದು ರಕ್ತವನ್ನು ಶಾಕಿನಿ, ಡಾಕಿನಿ, ಭೂತ ಪ್ರೇತ ಪಿಶಾಚಾದಿಗಳಿಗೆ ಹಂಚಿಬಿಡ್ತೀನಿ ನಾನು. ನಡೆದು ಸಂಧಿಯ ಮಾಡಿ ಮುರರಿಪು ಕೊಡಿಸು ಸಾಕೈದೂರನು ಇವರಿಗೆ ತೊಡೆಯದೆರಡೂರುಗಳ ಕೊಂಬೆನು ಕೌರವೇಂದ್ರನಲ್ಲಿ. ಈಗ ನಮ್ಮ ಅಣ್ಣನ ಮಾತು ನಂಗೆ ನೀನು 5 ಊರುಗಳು ಕೊಡಿಸು ಬೇಡ ಅಂತ ನಾನು ಹೇಳಲಿಲ್ಲ. ನೀನು ಕೊಡಿಸಿದ್ರು ನಾನು ಬಿಡಲ್ಲ. ನಾನು ಹೋಗಿಬಿಟ್ಟು ಆ ದುರ್ಯೋಧನ 2 ಊರುಗಳನ್ನು ತಗೊಂಬತ್ತಂಕ ಬಿಡಲ್ಲ. ಊರು ಅಂದ್ರೆ ತೊಡೆ ಬಿಡ್ತೀನಿ. ಆವತ್ತು ಪ್ರತಿಜ್ಞೆ ಮಾಡಿದ್ದೀನಿ. ನೀನೇನು ತೊಡೆಯನ್ನು ಚಪ್ಪರಿಸಿ ನಮ್ಮನ್ನು ಗೇಲಿ ಮಾಡಿದೆಯೋ ಆ 2 ತೊಡೆಗಳು ಒಡೆದು ಬಿಸಾಕ್ತೀನಿ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೀನಿ. ಅದನ್ನು ನಾನು ನಡೆಸೇ ತೀರ್ತೀನಿ ಪರಮಾತ್ಮ. ಸಾಮಾನ್ಯವಾಗಿ ಬಿಡಲ್ಲ ಅಂತ ಹೇಳಿಬಿಟ್ಟು ಭೀಮಸೇನ ಏನು ಸುಮ್ಮನೆ ಪ್ರತಿಜ್ಞೆಯನ್ನು ಮಾಡಿದ್ದಾನೆ, ಬಹಳ ಅದ್ಭುತವಾದ ಪ್ರತಿಜ್ಞೆಯನ್ನು ಅಂತ ಹೇಳ್ತಾ, ಇಲ್ಲಿ ನಾವು ಪರಮಾತ್ಮನ ಸಂಧಾನ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದನ್ನು ನೋಡಬೇಕಾಗಿದೆ. ಮುಂದಿನ ಒಂದು ಸಂಧಿಯಲ್ಲಿ ಭಗವಂತ ಆ ಕೌರವರ ಹತ್ರ ಸಂಧಾನಕ್ಕೆ ಹೊರಡ್ತಾನೆ ಅನ್ನತಕ್ಕಂಥ ಸಂಧಿ ಬಹಳ ಅದ್ಭುತವಾಗಿರತಕ್ಕಂತಹ ಮುಂದೆ ಬರ್ತಕ್ಕಂಥ ಸಂಧಿಯನ್ನು ನಾವು ವಾಚನ ಮಾಡಬೇಕು. ಅದನ್ನು ನಾವು ಶ್ರೀಕೃಷ್ಣ ರಾಯಭಾರ ಅಂತ ಕರಿತೀವಿ. ಅದು ನೋಡೋಣ ಮುಂದೆ ಪರಮಾತ್ಮ ಹೆಂಗೆ ನಮಗೆ ಶಕ್ತಿ ಕೊಟ್ಟರೆ ಹಂಗೆ ಹೇಳೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಸಂಧಿಯ ಸಾರಾಂಶವನ್ನು ಮುಗಿಸ್ತಾ ಇದ್ದೀನಿ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.